ಅಬ್ಬಾ, ಅದರಲ್ಲೂ ನಾನು ಈ ಥರ ಒಡೆಯೋ ಹುಡುಗಿನ ಮಾತ್ರ ಹುಡುಕ್ಬೇಡ ಅಂತ ಹೇಳ್ತೀನಿ. ನಿನ್ನ ಹತ್ರ ಒಡ್ಸ್ಕೊಂಡು ಜಿಮ್ ಬಾಯ್ ಥರ ಇದ್ದೆ. ಒಳ್ಳೆ ಚಾಕ್ಲೇಟ್ ಬಾಯ್ ಥರ ಮೆಲ್ಟ್ ಆಗ್ತಾ ಇದೀನಿ ದೀಪ. ಓಹೋ, ಚಾಕ್ಲೇಟ್ ಬಾಯ್ ಅಂತ ನಿನಗ್ ನೀನೇ ಬಿಲ್ಡಪ್ ಬೇರೆ ಕೊಟ್ಕೋತಿದ್ಯಾ? ನೀವಾದ್ರೂ ನಮಗೆ ಬಿಲ್ಡಪ್ ಕೊಡಲ್ಲ, ಅಟ್ಲೀಸ್ಟ್ ನಮಗೆ ನಾವಾದ್ರೂ ಬಿಲ್ಡಪ್ ಹಾಕೋಬೇಕಲ್ವಾ? ಸರಿ ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಕಾಫಿ ಕುಡಿಯಕ್ಕೆ. ನಾನು ಬರಲ್ಲ. ಯಾಕೆ? ನನ್ಗೆ ಕಾಲ್ ನೋವುತ್ತಿದೆ. ಅಷ್ಟೇ ತಾನೆ, ನಾನು ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯ ಚಿನ್ನ? ಕೊಡಿ ಇಲ್ಲಿ ಬ್ಯಾಗು. ಕಮ್ ಆನ್, ಲೆಟ್ಸ್ ಗೋ. ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಎದೆಯೊಳಗಡೆ ಸಿಡಿ ನುಡಿದಿದೆ, ಮಳೆ ಆಗುತ್ತಿದೆ. ಅಣ್ಣ ತಗೋ. ಅಣ್ಣ ಎಷ್ಟು ಶರ್ಟ್ ಹೊಲ್ದಿದ್ದೀರಾ? ಮಮ್ಮಕ್ಕ 20 ಹಾ ನನ್ ಮೇಲೆ ನಿನಗೆ ನಂಬಿಕೆನ ಇಲ್ಲ ನೋಡ್ ಮೈನಾ. ಆದ್ರೂ ಒಂದ್ಸಲ ನೋಡ್ತೀನಿ. ಮರ್ತ್ ಹೋಗಿರ್ತೀಯ, ಏಣಿಸ್ಲಿ ಬಿಡು. ಹೌದು. ಹಾ 25 ಬರ್ಕೊ ಹಂಗಾರ. ನಾನ್ ನೋಡ್ತೀನಿ. ನೋಡು 30 ಅಷ್ಟೆಲ್ಲ ಆಸೆ ಪಡ್ಬೇಡಿ, 25 ಇದೆ. ಇದೇನು ಎಣಸ್ಬೇಡ, ನನಗಿನ 10 ಕಡಿಮೆನೇ ಇರ್ತಾವ. ಮಮ್ಮಕ್ಕ ಅಕ್ಕ ಎಷ್ಟು ಹೊಲ್ದಿದ್ದೀರಾ? 45. ಮೈನಾ 45. ನಂಗ ಲೇಟ್ ಆಕೈತಿ, ನಾ ಹೊಕ್ಕಿನಿ. ನೀ ಧ್ರುವನ್ ಜೊತೆ ಬರ್ತಿ ಹೋದಲ್ಲ? ಅದೇನು ಅಂತ ಕೇಳ್ತೀಯ? ಧ್ರುವ ಅದ್ ಹೇಗೆ ಇವಳು ಒಬ್ಬಳನ್ನೇ ಬಿಟ್ಟು ಹೋಗ್ಬಿಡ್ತಾನೆ ಅಲ್ವಾ? ಮತ್ತೆ ಹೆಂಡತಿ ಮೇಲ್ ಪ್ರೀತಿ ಇರೋ ಗಂಡ ಹೆಂಡತಿನ ಒಬ್ಳೆ ಬಿಟ್ಟು ಹೋಗಲ್ಲ ಅಲ್ವಾ ಬಂಗಾರಿ? ಹೌದು, ಅದೇ ಮತ್ತೆ. ಆನಂದಣ್ಣ, ನಮ್ ಹೆಸರಲ್ಲಿ ನೀವ್ ಕಾಳು ಹಾಕ್ತಿದ್ದೀರಾ? ಇನ್ನೇನ್ ಮತ್ತೆ, ನಮ್ಮ ಸ್ವಂತ ಅಂತ ನಮಗ್ ಗೊತ್ತಾದ್ಮೇಲೆ ಕಾಲ ಬದ್ಲಾದ್ರೂ ಕಾಳು ಹಾಕೋದ್ ಮಾತ್ರ ಮರಿಬಾರ್ದು. ಜಯಂತಿ ಹುಷಾರು, 8 ಗಂಟೆ 100 ಸ್ಪೀಡ್ ಅಲ್ಲದನ. ಸುಮ್ಮನೆ ಸಾಕು. ಅದೇ ಅಕ್ಕ ನಾಚ್ಕೋತಿದ್ಯಾ? ಏ ಇಲ್ಲಪ್ಪ. ಗರಿ, ನೀನ್ ಇಷ್ಟೊಂದೆಲ್ಲ ನಾಚ್ಕೋಬೇಡ, ನನಗ್ ನಾಚಿಕೆ ಆಗತ್ತೆ. ಸುಮ್ನೆರು. ಈ ಹೆಣ್ಮಕ್ಳು ಸೇರ್ಕೊಂಡು ನನಗ್ ತುಂಬಾ ಹಿಂಸೆ ಇಡ್ತಾ ಇದಾರೆ. ಈ ಒಬ್ಬ ಅಮಾಯಕಂಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತೀರಾ ನೀವು? ನೀವಿಷ್ಟು ಜನ ಸೇರಿದ್ರೆ ಇಡೀ ಗಾರ್ಮೆಂಟ್ಸ್ ಅಲ್ಲಿರೋ ಅಷ್ಟು ಹೆಣ್ಮಕ್ಳು ಸೇರ್ದಂಗೆ. ಲೋ ಮಚ್ಚ, ಎಲ್ಲೋ ಇದೆಯಾ? ಬೇಗ ಬಾರೋ, ಇವ್ರಗಳ ಕ್ವಾಟ್ಲೆ ನನ್ಗೆ ತಡಿಯಕ್ ಆಗ್ತಿಲ್ಲ. ಕ್ವಾಟ್ಲೆ ಅಂತಾನೆ ಕ್ವಾಟ್ಲೆ ಕೊಡೋಣ. ಸುಮ್ನೆರು. ಬಂಗಾರಿ, ನೀನೇ ನೋಡ್ಕೊಂಡು ಸುಮ್ನೆ ಇದೆಯಾ? ಲೋ ಮಚ್ಚ, ಎಲ್ಲೋ ಇದೆಯಾ? ಬೇಗ ಬೇಗ ಬಾರೋ. ಯಾಕೋ ಈ ತರ ಬಡ್ಕೋತಿದ್ಯಾ? ಏನಾಯ್ತೋ? ಲೋ, ಇವರೆಲ್ಲ ಸೇರ್ಕೊಂಡು ನನಗೆ ಹಿಂಸೆ ಇಡ್ತಾ ಇದ್ದಾರೆ ಕಣೋ. ಅದಕ್ಕೆ ನೀನ್ ಅಷ್ಟೊಂದು ಹೆದರ್ಕೊಂಡ್ಬಿಡೋದಾ? ಇದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಮರ್ತೋಗಿದ್ಯಾ? ಹೆಂಗಪ್ಪ? ಬಾಳ ಧೈರ್ಯ ಐತ್ ನೋಡು. ಹೆಂಗೆ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಮುಂದೆ ಸರೆಂಡರ್ ಆಗ್ಬಿಡ್ತಾ? ಸರೆಂಡರ್ ಆಗ್ಬೇಕಂತೆ, ಅದಕ್ಕೆ ಧೈರ್ಯ ಬೇರೆ ಬೇಕಾ? ಒಂದ್ ನಿಮಿಷ. ಸರ, ನಮ್ದೆಲ್ಲ ಕೆಲ್ಸ ಮುಗ್ದೈತ್ರಿ, ನಿಮ್ದ ಬಾಕಿ ಇರೋದು. ಹೋಗ್ ಮಾಡಿ ಮುಗಿಸ್ರಿ. ಮೈನವ್ರೆ, ಹೋಗೋಣವಾ? ಬನ್ನಿ ಬಂಗಾರಿ, ನಾವು ಹೋಗೋಣ ಬಾ. ಪ್ರೇಮಿಯ ಪಾಡು ಅಯ್ಯೋ ನೋಡಲಾರೆ, ಆದರೂ ಕೂಡ ಪ್ರೀತಿ ಮಾಡುತ್ತಾರೆ. ಅಲ್ಲೇ ಅಲ್ಲೇ ಸಾಗುತ್ತಿದೆ. ಇಳಿಸೋ. ನಮ್ಮಮ್ಮ. ನಿಮ್ಮಮ್ಮನ ಎಲ್ಲಿ? ಅಲ್ಲಿ ಬರ್ತಿದ್ದಾರಲ್ಲ ಅವರೇ. ಅವ್ರ ಪಕ್ಕದಲ್ಲಿರೋ ಕ್ಯಾರೆಕ್ಟರ್ ಯಾರು? ಅಯ್ಯೋ, ಅವಳೊಬ್ಳು ವೇಸ್ಟ್ ಆಗಿರೋಳು ಬಿಡು. ದೀಪಾ,
ಆಂಟಿ 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 ಒಂದ್ ನಿಮಿಷ, ನಿಮ್ ಖರ್ಚು ಬಿದ್ದೋಗಿತ್ತು ಅಲ್ಲಿ. ಖರ್ಚೀಫಾ ಇದಾ ತುಳಸಿ? ಇದ್ಯಾರ್ದಿದು? ಆಂಟಿ ನಿಮ್ದೇ ಆಂಟಿ, ಅಲ್ಲಿ ಬಿದ್ದಿತ್ತು. ನೋಡೋದಕ್ಕೆ ಜೆಂಟ್ಸ್ ಖರ್ಚೀಫ್ ತರ ಇದೆಯಲ್ಲ. ಅಯ್ಯಯ್ಯೋ, ಇದು ಜೆಂಟ್ಸ್ ಖರ್ಚಿಫಾ? ನನಗೆ ಗೊತ್ತೇ ಆಗಿಲ್ಲ. ಐ ಆಮ್ ರಿಯಲಿ ಸಾರಿ ಆಂಟಿ. ಅದು ಅಲ್ಲಿ ಬರ್ತಿದ್ರಾ, ಅದು ನಿಮ್ದೆ ಅಂತ ನಾನು ತಗೊಂಬಂದೆ. ಆಂಟಿ, ನಮ್ಮ ಮನೆ ನಾನು ಒಬ್ನೇ ಗಂಡ್ ಮಗ, ವೆಲ್ ಎಜುಕೇಟೆಡ್, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುವಂತ ಹುಡುಗ. ಅದಷ್ಟೇ ಅಲ್ಲ, ಈ ತರ ಸಣ್ಣ ಪುಟ್ಟ ಸೋಷಿಯಲ್ ಸರ್ವಿಸ್ ಮಾಡ್ತಿರ್ತೀನಿ. ಬೈ ದ ವೇ, ನನ್ನ ಹೆಸರು ವಿನಯ್ ಅಂತ. ನೈಸ್ ಟು ಮೀಟ್ ಯು ಆಂಟಿ. ಅಯ್ಯೋ, ಇದೆಲ್ಲ ನನ್ಗೆ ಯಾಕಪ್ಪ ಹೇಳ್ತಾ ಇದ್ಯಾ? ಹೇಳ್ಬೇಕು ಆಂಟಿ, ಈ ಸಮಾಜ ಕೆಟ್ಟವ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನಂತ ಒಳ್ಳೆಯವನ್ ಬಗ್ಗೆ ಖಂಡಿತ ತಿಳ್ಕೊಳ್ಳೇಬೇಕು. ಅದರಲ್ಲೂ ನಾನು ಈ ತರ ಖರ್ಚಿಫಲ್ಲಿ ಎತ್ಕೊಂಬಂದ್ ಕೊಟ್ನಾ, ನೀವು ನನ್ನ ಬಗ್ಗೆ ಏನಾದ್ರೂ ತಪ್ಪಾಗಿ ತಿಳ್ಕೊಬಿಟ್ರೆ? ಅದಕ್ಕೆ ಆಂಟಿ, ನನ್ನ ಬಗ್ಗೆ ಡೀಟೇಲ್ ಆಗಿ ನಾನು ತುಂಬಾ ಒಳ್ಳೆಯವನು ಅಂತ ನನ್ನನ್ನ ನಾನೇ ಪರಿಚಯ ಮಾಡ್ಕೋತಾ ಇದ್ದೀನಿ. ತುಳಸಿ, ನಡಿ ನಾವು ಹೊರಡೋಣ. ಹೊರಡಪ್ಪ. ಆಂಟಿ ಆಂಟಿ ಆಂಟಿ, ಒಂದ್ ನಿಮಿಷ. ನಿಮ್ಮನ್ನ ನೋಡ್ತಿದ್ರೆ ನನ್ಗೇನೋ ಒಂಥರ ಆಸೆ ಆಗ್ತಿದೆ ಆಂಟಿ. ಅಯ್ಯೋ ಆಂಟಿ, ಅಯ್ಯೋ ನಮ್ ತಾಯಿ ಹಂಗಲ್ಲ. ಅದು ನಿಮ್ಮನ್ನ ನೋಡ್ತಿದ್ರೆ ಒಂಥರ ಮರ್ಯಾದೆ ಬರ್ತಿದೆ. ಊರಲ್ಲಿ ನಮ್ಮ ಅತ್ತೆ ಒಬ್ರು ಇದ್ದಾರೆ, ಸೇಮ್ ಹಂಗೆ ಇದ್ದೀರಾ ಆಂಟಿ. ದೇವಸ್ಥಾನದಲ್ಲಿರೋ ದೇವ್ರ ತರ. ಪ್ಲೀಸ್ ಆಂಟಿ, ಬ್ಲೆಸ್ ಮೀ. ಬ್ಲೆಸ್ ಮೀ ಆಂಟಿ. ಸರಿಯಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಮೇಡಮ್. ತುಳಸಿ, ಯಾರು ಇವನು? ನಮಗ್ ಪರಿಚಯನೇ ಇಲ್ಲ. ಇಷ್ಟೊಂದು ಮಾತಾಡಿ ಕಾಲಿಗೆ ಬೇರೆ ಬಿದ್ದು ನಮಸ್ಕಾರ ಮಾಡ್ತಿದ್ದಾನೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ನನಗ್ ಗೊತ್ತು ಅತ್ತೆ, ಅವನ್ ಯಾರು ಅಂತ. ಯಾರು? ಅವನ್ ನಂಗೆ ಫ್ಲರ್ಟ್ ಮಾಡ್ತಿದ್ದಾನೆ. ಫ್ಲರ್ಟ್ ಅಂದ್ರೆ? ಫ್ಲರ್ಟ್ ಅಂದ್ರೆ ನಿಮಗ್ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಕಾಳು ಹಾಕ್ತಿದ್ದಾನೆ. ಏನ್ ಹೇಳ್ತಿದ್ಯಾ? ಹೌದು ಅತ್ತೆ, ಅವನ್ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬರ್ತಿದ್ದ. ಅಯ್ಯೋ, ಇರೋ ಅವನಿಗೆ ಮಾಡ್ತೀನಿ. ಅಯ್ಯೋ ಅತ್ತೆ, ಇವಾಗ ನೀವ್ ಹೋಗಿ ಅವನ ಹತ್ರ ಮಾತಾಡಿದ್ರೆ ಇದೆಲ್ಲ ಸರಿ ಹೋಗುತ್ತಾ? ಆದ್ರೂ ಆ ಹುಡುಗಂಗೆ ಎಷ್ಟು ಧೈರ್ಯ ಅತ್ತೆ, ಬಂದು ನಿಮ್ ಹತ್ರ ಮಾತಾಡಿ ನಿಮ್ ಹತ್ರ ಆಶೀರ್ವಾದ ಬೇರೆ ತಗೊಂಡ್ ಹೋದ. ಯಾರ್ ಎಷ್ಟು ಪ್ರಯತ್ನ ಪಟ್ರು ನನ್ ಮನ್ಸಲ್ಲಿ ಧ್ರುವ ಮಾವ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ನೀನ್ ನನ್ ಮಗನ್ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ಯಾ. ಅವನು ಒಂದು ಸಣ್ಣ ಪ್ರೀತಿನೂ ನೀನು ತೋರ್ಸಲ್ಲ. ಅವನ್ ಯಾವಾಗ ಸರಿ ಹೋಗ್ತಾನೋ ಅಂತ ನನ್ಗೆ ಯೋಚನೆ ಆಗ್ಬಿಟ್ಟಿದೆ. ಅತ್ತೆ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಹೋಗೋಣ. ಮಳೆ ಬರೋ ತರ ಆಯ್ತು. ಅವನ್ ಹೋದ ಅತ್ತೆ, ಬನ್ನಿ. ಅವ್ರನ್ನ ಯಾಕೋ ಮಾತಾಡ್ಸಕ್ ಹೋಗಿದ್ದೆ. ಹೆಂಗೆ ನಾವು ನಿಮ್ಮಮ್ಮನ್ ಮಾತಾಡ್ಸಿದ್ದು?